ಕಬ್ಬಿನ ಮರಿಗಳ ಸಂಖ್ಯೆ ಹೆಚ್ಚು ಮಾಡಲು 1ನೇ ಟ್ರೀಟ್ಮೆಂಟ್ ದಲ್ಲಿಯೇ ಈ ತರಹ ರಿಸಲ್ಟ್ ಬಂದಿದೆ. ಈ ತರಹ ಕಬ್ಬಿನಲ್ಲಿ ಮರಿಗಳ ಸಂಖ್ಯೆಯು ಹೆಚ್ಚಾಗಿದೆ. ಇದು 1ನೇ ಟ್ರೀಟ್ಮೆಂಟ್ ರಿಸಲ್ಟ್ ಇದೆ. ನಾವು ಇದಕ್ಕೆ ಒಂದು ಡ್ರೆಂಚಿಂಗ್ ಅನ್ನ ಮಾಡಿದ್ವಿ. ಆ ಡ್ರೆಂಚಿಂಗ್ ರಿಸಲ್ಟು ತಾವು ನೋಡಬಹುದು. ಈ ತರಹ ಕಬ್ಬಿನಲ್ಲಿ ಮರಿಗಳ ಸಂಖ್ಯೆಯನ್ನು ಹೆಚ್ಚು ಮಾಡಲು ನಾವು ಒಂದು ಡ್ರೆಂಚಿಂಗ್ ಅನ್ನ ಮಾಡಿದ್ವಿ. ಆ ಡ್ರೆಂಚಿಂಗ್ ರಿಸಲ್ಟ್ ಅನ್ನ ತಾವು ನೋಡಬಹುದು. ಈ ತರಹ ಕಬ್ಬಿನಲ್ಲಿ ಮರಿಗಳ ಸಂಖ್ಯೆಯು ಹೆಚ್ಚಾಗಿದೆ. ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನಲ್ದಲ್ಲಿ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ, ಸುಸ್ವಾಗತ. ನಾವು ಇವತ್ತು ಕಬ್ಬಿನದ ಪ್ಲಾಟ್ನಲ್ಲಿ ಇದ್ದೇವೆ. ಕಬ್ಬು ಕೃಷಿಯಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವ ವಿಷಯವೇ ಕಬ್ಬಿನ ಮರಿಗಳು. ನೀವು ಹೆಚ್ಚಿನ ಉತ್ಪಾದನೆಯನ್ನ ಪಡೆಯಲು, ಅಧಿಕವಾದ ಉತ್ಪಾದನೆಯನ್ನ ಪಡೆಯಲು ಮೊದಲು ತಾವು ಕಬ್ಬಿನ ಮರಿಗಳ ಸಂಖ್ಯೆಯನ್ನು ಹೆಚ್ಚು ಮಾಡಬೇಕು. ನಾವು ಈ ಪ್ಲಾಟ್ಗೆ 100 ಟನ್, 1 ಎಕರೆಗೆ 100 ಟನ್ ಈ ತರಹ ಟಾರ್ಗೆಟ್ ಅನ್ನ ಇಟ್ಟಿದ್ದೀವಿ. ಹಾಗೂ ಅದರ ಸಲುವಾಗಿ ನಾವು ಕಬ್ಬಿನ ಮರಿಗಳ ಸಂಖ್ಯೆಯನ್ನ ಹೆಚ್ಚು ಮಾಡಲಿಕ್ಕೆ 3 ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದ್ದೀವಿ. 1ನೇ ಟ್ರೀಟ್ಮೆಂಟ್ ದಲ್ಲಿ ಡ್ರೆಂಚಿಂಗ್ ಸಹಾಯದಿಂದ ನಾವು ಕಬ್ಬಿನ ಮರಿಗಳ ಸಂಖ್ಯೆಯನ್ನು ಹೆಚ್ಚು ಮಾಡ್ತೀವಿ. ಆಮೇಲೆ ನಾವು ಇದಕ್ಕೆ ಸ್ಪ್ರೇ ಮೂಲಕ ಕಬ್ಬಿನ ಮರಿಗಳ ಸಂಖ್ಯೆಯನ್ನು ಹೆಚ್ಚು ಮಾಡ್ತೀವಿ. ಹಾಗೂ ಅದರ ಜೊತೆಗೆ ನಾವು ಇದಕ್ಕೆ ಫರ್ಟಿಲೈಸರ್ ಡೋಸದ ಮುಖಾಂತರ, ರಸಗೊಬ್ಬರಿನ ಡೋಸಿನ ಮುಖಾಂತರ ನಾವು ಈ ಪ್ಲಾಟ್ನಲ್ಲಿ ಕಬ್ಬಿನ ಮರಿಗಳ ಸಂಖ್ಯೆಯನ್ನ ಹೆಚ್ಚು ಮಾಡ್ತೀವಿ. ಈ ತರಹ ಕಬ್ಬಿನ ಮರಿಗಳ ಸಂಖ್ಯೆಯನ್ನು ಹೆಚ್ಚು ಮಾಡಲು 3 ಟ್ರೀಟ್ಮೆಂಟ್ ಅನ್ನ ನಾವು ಬಳಸ್ತಾ ಇದ್ದೀವಿ. ತಾವು ಸಹ ಕಬ್ಬು ಕೃಷಿಯಲ್ಲಿ ಮರಿಗಳ ಸಂಖ್ಯೆಯನ್ನು ಹೆಚ್ಚು ಮಾಡಲು ಈ 3 ಟ್ರೀಟ್ಮೆಂಟ್ ಅನ್ನ ತಾವು ಬಳಸಬಹುದು. ಕಬ್ಬಿನ ಮರಿಗಳ ಸಂಖ್ಯೆಯು ವ್ಯವಸ್ಥಿತವಾಗಿ ಇದ್ದಲ್ಲಿ ತಮಗೆ ಇಳುವರಿಯು ಹೆಚ್ಚು ಬರುತ್ತೆ. 40,000 ಕಬ್ಬಿನ ಮರಿಗಳ ಸಂಖ್ಯೆ ಇರಬೇಕು 1 ಎಕರೆಯಲ್ಲಿ. 40,000 ಕಬ್ಬಿನ ಮರಿಗಳ ಸಂಖ್ಯೆಯು 1 ಎಕರೆದಲ್ಲಿ ಇದ್ದರೆ ತಮಗೆ 100 ಟನ್ ಉತ್ಪಾದನೆ ಪಡೆಯಲು ತುಂಬಾನೇ ಈಸಿ ಆಗತ್ತೆ, ತುಂಬಾನೇ ಸುಲಭ. ಈಗ 40,000 ಕಬ್ಬಿನ ಮರಿಗಳ ಸಂಖ್ಯೆ ಇದ್ದಲ್ಲಿ ಒಂದು ಕಬ್ಬಿನ ತೂಕ 2.5 kg ಆದಲ್ಲಿ ನಾವು ಆರಾಮಾಗಿ 100 ಟನ್, 1 ಎಕರೆಗೆ 100 ಟನ್ ಕಬ್ಬಿನ ಇಳುವರಿಯನ್ನ ಪಡೆಯಬಹುದು. ಕಬ್ಬಿನ ಉತ್ಪಾದನೆಯಲ್ಲಿ ಈ ಸ್ಟೆಪ್ ತುಂಬಾನೇ ಇಂಪಾರ್ಟೆಂಟು. ಡ್ರೆಂಚಿಂಗ್ ಮೂಲಕ ನಾವು ಯಾವ ತರಹ ಕಬ್ಬಿನ ಮರಿಗಳ ಸಂಖ್ಯೆಯನ್ನ ಹೆಚ್ಚು ಮಾಡಬಹುದು, ಇದರ ಮಾಹಿತಿಯನ್ನ ನಿಮಗೆ ನಾನು ಇವತ್ತು ಕೊಡ್ತೀನಿ. ಈಗ ನೋಡಿ, ಕಬ್ಬು ಕೃಷಿಯನ್ನ ಪ್ರಾರಂಭಿಸುವ ಮೊದಲು ತಾವು ಬೇಸಲ್ ಡೋಸ್ ಅನ್ನ ಯೂಸ್ ಮಾಡಬೇಕು. ಬೇಸಲ್ ಡೋಸ್ ಅನ್ನ ಯಾವ ತರ ಯೂಸ್ ಮಾಡಬೇಕು, ಹಾಗೂ ಬೇಸಲ್ ಡೋಸ್ ದಲ್ಲಿ ಯಾವ ಯಾವ ರಸಗೊಬ್ಬರಗಳನ್ನ ಯೂಸ್ ಮಾಡಬೇಕು, ಅದರ ಕಂಪ್ಲೀಟ್ ಡೀಟೇಲ್ ಅನ್ನ ನಾನು ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನಲ್ದಲ್ಲಿ ಕೊಟ್ಟಿದ್ದೀನಿ. ತಾವು ಅದನ್ನ ನೋಡಿ. ಆಮೇಲೆ 1ನೇ ಡ್ರೆಂಚಿಂಗ್ ಅನ್ನ ಯಾವ್ದು ಮಾಡಬೇಕು, ಇದರ ಕಂಪ್ಲೀಟ್ ಡೀಟೇಲ್ ಅನ್ನ ನಾನು ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನಲ್ದಲ್ಲಿ ಕೊಟ್ಟಿದ್ದೀನಿ. ಅದನ್ನು ತಾವು ನೋಡಬಹುದು. ಆಮೇಲೆ 1ನೇ ರಸಗೊಬ್ಬರ ಡೋಸ್ ಅನ್ನ ಯಾವ್ದು ಕೊಡಬೇಕು, ಇದರ ಕಂಪ್ಲೀಟ್ ಡೀಟೇಲ್ ಅನ್ನು ಸಹ ನಾನು ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನಲ್ದಲ್ಲಿ ಕೊಟ್ಟಿದ್ದೀನಿ. ಅದನ್ನು ತಾವು ನೋಡಿ. ಆಮೇಲೆ 1ನೇ ಸ್ಪ್ರೇ ಯಾವ್ದು ಮಾಡಬೇಕು, ಕಬ್ಬಿನ ಗ್ರೋತ್ ಸಲುವಾಗಿ ಯಾವ ಸ್ಪ್ರೇಯನ್ನ ಮಾಡಬೇಕು, ಅದರ ಕಂಪ್ಲೀಟ್ ಡೀಟೇಲ್ ಅನ್ನ ನಾನು ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನಲ್ದಲ್ಲಿ ಕೊಟ್ಟಿದ್ದೀನಿ. ತಾವು ಅದನ್ನ ನೋಡಿ. ಈ ತರಹ ಬೇಸಲ್ ಡೋಸು, ಆಮೇಲೆ ಡ್ರೆಂಚಿಂಗು, ಆಮೇಲೆ ಫರ್ಟಿಲೈಸರ್ ಡೋಸು, ಆಮೇಲೆ ಸ್ಪ್ರೇ, ಈ 4 ಟ್ರೀಟ್ಮೆಂಟ್ ಆದ್ಮೇಲೆ ತಾವು ಕಬ್ಬಿನ ಮರಿಗಳ ಸಂಖ್ಯೆಯನ್ನ ಯಾವ ತರ ಹೆಚ್ಚು ಮಾಡಬೇಕು, ಅದರಲ್ಲಿ 1ನೇದು ಡ್ರೆಂಚಿಂಗ್ ಯಾವ ತರ ಮಾಡಬೇಕು, ಕಬ್ಬಿನ ಮರಿಗಳ ಸಂಖ್ಯೆಯನ್ನ ಹೆಚ್ಚು ಮಾಡಲು ಯಾವ ಡ್ರೆಂಚಿಂಗ್ ಅನ್ನು ಮಾಡಬೇಕು, ಇದರ ಮಾಹಿತಿಯನ್ನ ಇವತ್ತು ನಾನು ನಿಮಗೆ ಕೊಡ್ತೀನಿ. ಕಬ್ಬಿನ ಮರಿಗಳ ಸಂಖ್ಯೆಯನ್ನು ಹೆಚ್ಚು ಮಾಡಲು ಡ್ರೆಂಚಿಂಗ್ ಸಲುವಾಗಿ ತಾವು 12-61-00 ಈ ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ ಅನ್ನ ತಾವು 100 ಗ್ರಾಂ ಒಂದು ಪಂಪಿಗೆ ಯೂಸ್ ಮಾಡಬೇಕು. ಅದರ ಜೊತೆಗೆ ತಾವು ಮ್ಯಾಗ್ನೇಷಿಯಂ ಸಲ್ಫೇಟ್ 50 ಗ್ರಾಂ ಪ್ರತಿ ಪಂಪಿಗೆ ಯೂಸ್ ಮಾಡಬೇಕು. ಹಾಗೂ ಅದರ ಜೊತೆಗೆ ತಾವು ಮೈಕ್ರೋನ್ಯೂಟ್ರಿಯೆಂಟ್, ಚಿಲೆಟೆಡ್ ಮೈಕ್ರೋನ್ಯೂಟ್ರಿಯೆಂಟ್ ಅನ್ನ ತಾವು ಯೂಸ್ ಮಾಡಬೇಕು. ಆಮೇಲೆ ಅದರ ಜೊತೆಗೆ ತಾವು ಹ್ಯೂಮಿಕ್ ಆಸಿಡ್ ಅನ್ನ ಯೂಸ್ ಮಾಡಬೇಕು. ಬೇರುಗಳ ಬೆಳವಣಿಗೆಗಾಗಿ ತಾವು ಹ್ಯೂಮಿಕ್ ಆಸಿಡ್ ಅನ್ನ ಯೂಸ್ ಮಾಡಬೇಕು. ಹಾಗೂ ಅದರ ಜೊತೆಗೆ ತಾವು ಅಮಿನೋ ಆಸಿಡ್ಸ್ ಅನ್ನ ಯೂಸ್ ಮಾಡಬೇಕು. ಈ ತರಹ ತಾವು 12-61-00 ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್,
ಮ್ಯಾಗ್ನೀಷಿಯಂ ಸಲ್ಫೇಟ್, ಮೈಕ್ರೋ ನ್ಯೂಟ್ರಿಯೆಂಟ್, ಅಮಿನೋ ಆಸಿಡ್ ಹಾಗೂ ಹ್ಯೂಮಿಕ್ ಆಸಿಡ್. ಈ ತರಹ ಈ ಎಲ್ಲ ಟಾನಿಕ್ ಅನ್ನ ತಾವು ಯೂಸ್ ಮಾಡಿ ಕಬ್ಬಿಗೆ ಡ್ರೆಂಚಿಂಗ್ ಅನ್ನ ಮಾಡಬೇಕು. ಈ ತರಹ ಡ್ರೆಂಚಿಂಗ್ ಮಾಡುವುದರಿಂದ ತುಂಬಾನೇ ಚೆನ್ನಾಗಿ ತಮಗೆ ಕಬ್ಬಿನ ಮರಿಗಳ ಸಂಖ್ಯೆಯು ಹೆಚ್ಚಾಗತ್ತೆ. ಈ ತರಹ ನಾವು ಈ ಪ್ಲಾಟಿಗೆ ಟ್ರೀಟ್ಮೆಂಟ್ ಅನ್ನ ಮಾಡಿದೀವಿ. ಈ ತರಹ ಈ ಪ್ಲಾಟ್ಗೆ ಡ್ರೆಂಚಿಂಗ್ ಅನ್ನ ಮಾಡಿದೀವಿ. ಈ ಡ್ರೆಂಚಿಂಗ್ ಅನ್ನ ತಾವು ಲಾವಣಿಯಾದ 25ನೇ ದಿನಕ್ಕೆ ಮಾಡಬೇಕು. ಇದು ತುಂಬಾನೇ ಇಂಪಾರ್ಟೆಂಟು. ತಾವು 25ನೇ ದಿನಕ್ಕೆ ಈ ಡ್ರೆಂಚಿಂಗ್ ಮಾಡಿದರೆ ತುಂಬಾನೇ ಚೆನ್ನಾಗಿ ಕಬ್ಬಿನಲ್ಲಿ ಮರಿಗಳ ಸಂಖ್ಯೆಯು ಹೆಚ್ಚಾಗತ್ತೆ. ಇದು ಇವತ್ತಿನ ವಿಷಯ. ಈಗ ತಾವು 100 ಟನ್ ಕಬ್ಬಿನಲ್ಲಿ ಇಳುವರಿಯನ್ನು ಬಯಸಿದ್ದಲ್ಲಿ ಬೇಸಲ್ ಡೋಸು ಯಾವ್ದು ಯೂಸ್ ಮಾಡಬೇಕು, ಡ್ರೆಂಚಿಂಗ್ ಯಾವ್ದು ಯೂಸ್ ಮಾಡಬೇಕು, ಕಂಪ್ಲೀಟ್ ಡೀಟೇಲ್ ಅನ್ನ ನಾನು ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನಲ್ ಅಲ್ಲಿ ಕೊಟ್ಟಿದ್ದೀನಿ. ಆ ಯೂಟ್ಯೂಬ್ ಚಾನಲ್ ದಲ್ಲಿ ಹೋದಾಗ ತಾವು ಪ್ಲೇ ಲಿಸ್ಟ್ ಇರುತ್ತೆ. ಪ್ಲೇ ಲಿಸ್ಟ್ ಅಲ್ಲಿ ಅದರಲ್ಲಿ 100 ಟನ್ 1 ಎಕರೆಗೆ ಕಬ್ಬು ಉತ್ಪಾದನೆ ಈ ಒಂದು ಪ್ಲೇ ಲಿಸ್ಟ್ ಅಲ್ಲಿ ತಾವು ಹೋಗಿ ಅಲ್ಲಿ ತಮಗೆ ಎಲ್ಲ ಮಾಹಿತಿಯು ಸಿಗತ್ತೆ. ಬೇಸಲ್ ಡೋಸ್ ದಿಂದ ಹಿಡಿದು ಯಾವ ಡ್ರೆಂಚಿಂಗ್ ಮಾಡಬೇಕು, ಯಾವ ಸ್ಪ್ರೇ ಮಾಡಬೇಕು, ಇದರ ಕಂಪ್ಲೀಟ್ ಡೀಟೇಲ್ ನಿಮಗೆ ಆ ಪ್ಲೇ ಲಿಸ್ಟ್ ಅಲ್ಲಿ ಸಿಗತ್ತೆ. ತಾವು ಅದನ್ನ ಒಂದು ಸಲ ನೋಡಿ ಚೆಕ್ ಮಾಡಿ. ಹಾಗೂ ತಾವು ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈಗ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು.